ಮಲ್ಲೇಶ್ವರಂ ಮಂತ್ರಿ ಮಾಲ್ ಗೋಡೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಟ್ಟಡದ ಪರಿಶೀಲನೆಗೆ ಬಿಬಿಎಂಪಿ ತಜ್ಞರ ತಂಡವನ್ನು ರಚಿಸೋದಕ್ಕೆ ಮುಂದಾಗಿದೆ. ನಗರ ಯೋಜನೆ ಹೆಚ್ಚುವರಿ ನಿರ್ದೇಶಕರ ನೇತೃತ್ವದಲ್ಲಿ ತಂಡವನ್ನು ರಚಿಸೋಕೆ ನಿರ್ಧರಿಸಲಾಗಿದ್ದು, ಐಐಎಸ್ಸಿ ಸಿವಿಲ್ ವಿಭಾಗದಿಂದ ಓರ್ವ ಸಿವಿಲ್ ತಜ್ಞ, ಬಿಎಂಎಸ್ ಕಾಲೇಜು ಸಿವಿಲ್ ವಿಭಾಗದ ಮುಖ್ಯಸ್ಥರು, ಜೊತೆಗೆ ಟಾರ್ ಸ್ಟೀಲ್ ಸಿವಿಲ್ ಏಡ್ ಕಂಪನಿಯಿಂದ ಓರ್ವ ತಜ್ಞ ಸೇರಿದಂತೆ 3 ಸದಸ್ಯರುಳ್ಳಂತಹ ತಜ್ಞರ ತಂಡದ ರಚನೆಗೆ ಬಿಬಿಎಂಪಿ ನಿರ್ಧರಿಸಿದೆ. ಈಗಾಗಲೇ ಬಿಬಿಎಂಪಿ ಈ ಬಗ್ಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದು, ಸದಸ್ಯರಿಂದ ಒಪ್ಪಿಗೆ ಸಿಕ್ಕ ತಕ್ಷಣ ತಂಡ ರಚಿಸ್ತೀವಿ ಅಂತೇಳಿ ಟಿವಿ9ಗೆ ಪಾಲಿಕೆಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಅಂದಹಾಗೆ ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮಂತ್ರಿ ಮಾಲ್ನ ಹಿಂಭಾಗದ ಗೋಡೆ ಕುಸಿದಿದ್ದರಿಂದಾಗಿ ಮಾಲ್ನಲ್ಲಿದ್ದಂತಹ ಜನ ಕಂಗಾಲಾಗಿ ಹೋಗಿದ್ರು. ಹಿಂಭಾಗದ 4ನೇ ಮಹಡಿಯಲ್ಲಿರುವಂತಹ ಸರ್ವಿಸ್ ಕಾರಿಡಾರ್ ಗೋಡೆ ಏಕಾಏಕಿ ಕುಸಿದಿತ್ತು. ಸರ್ವಿಸ್ ಕಾರಿಡಾರ್ನ ಕುಸಿತದ ರಭಸಕ್ಕೆ 3ನೇ ಮಹಡಿಯ ಗೋಡೆಯೂ ಕೂಡ ಕುಸಿದಿತ್ತು. ಘಟನೆಯಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಂತಹ 2 ಮಹಿಳೆಯರು ಗಾಯಗೊಂಡಿದ್ರು. ಇತ್ತ 4ನೇ ಮಹಡಿಯ ಗೋಡೆ ಕುಸಿದಿರೋದ್ರಿಂದಾಗಿ 3ನೇ ಮಹಡಿಯ ಹೊರಭಾಗದಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದೆ. ಅಷ್ಟೇ ಅಲ್ಲ, 4ನೇ ಮತ್ತು 5ನೇ ಮಹಡಿಯ ಕಾರಿಡಾರ್ಗೂ ಕೂಡ ಎಫೆಕ್ಟ್ ಆಗಿದೆ. ಗೋಡೆ ಕುಸಿದ ರಭಸಕ್ಕೆ ಕಾರಿಡಾರ್ನ ಎಸಿ ಕೇಬಲ್ ಡಕ್ಟ್ ಶಿಥಿಲಗೊಂಡಿದೆ. ಇನ್ನು ಘಟನೆ ಸಂಬಂಧ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಲ್ ಅನ್ನ ಸದ್ಯ ಬಂದ್ ಮಾಡಲಾಗಿದೆ.